ಜಿಬಿಎ ಮಾದರಿಯಲ್ಲಿ ನೆಲಮಂಗಲದಲ್ಲೂ ಕೂಡ ದಂಡ ವಸೂಲಿ ಮಾಡಲಾಗ್ತಾ ಇದೆ. ಎಲ್ಲಂದರಲ್ಲಿ ಕಸ ಹಾಕೋರಿಗೆ ದಂಡ ಹಾಕ್ತಾ ಇದೆ. ನಗರಸಭೆ ಈಗ ದಂಡ ಪ್ರಯೋಗಕ್ಕೆ ಮುಂದಾಗಿದೆ. ನೆಲಮಂಗಲ ನಗರಸಭೆ ಈಗ ಅಲ್ಲಲ್ಲಿ ಮಾರ್ಷಲ್ಗಳನ್ನು ಬಿಟ್ಟು 500 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ಈಗ ಯಾರೆಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಬಂದು ಬೇಕಾಬಿಟ್ಟಿಯಾಗಿ ಕಸ ಸುರಿತಾರಲ್ಲ ಅಂಥವ್ರನ್ನ ಗುರುತಿಸಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ದಂಡ ಹಾಕ್ತಾರೆ. ನೆಕ್ಸ್ಟು ಹಿಂಗೆ ನೀವೇನಾದ್ರು ಮಾಡಿದ್ರೆ ನಿಮ್ಮನೆ ಮುಂದೆ ತಗೊಬಂದ್ಬಿಟ್ಟು ಕಸ ಸುರಿತೀವಿ ಅಂತ ಎಚ್ಚರಿಕೆ ಕೊಡ್ತಾರೆ. ಕಸ ಹಾಕೋರ ಫೋಟೋವನ್ನು ಕಳಿಸಿ ನೀವು ಬಹುಮಾನವನ್ನು ಪಡೀರಿ ಅಂತಲೂ ಕೂಡ ಹೇಳಿದ್ದಾರೆ. ಈಗ ಯಾರ್ಯಾರು ಹಿಂಗೆ ಕಸ ಹಾಕ್ತಾರಲ್ಲ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಎಸಿತಾ ಹೋಗ್ತಾರಲ್ಲ ಅವ್ರ ಫೋಟೋ ಕ್ಲಿಕ್ ಮಾಡಿ ಇವ್ರಿಗೆ ಕಳಿಸಿ. ಯಾರು ಫೋಟೋ ಕಳಿಸಿರ್ತಾರೋ ಅವ್ರಿಗೆ ಬಂದು 100 ರೂಪಾಯಿ ಕೊಡ್ತಾರೆ. ಜೊತೆಗೆ ಯಾರು ಹೀಗೆಲ್ಲ ಕಸ ಎಸಿತಾ ಇರ್ತಾರಲ್ಲ ಅವ್ರಿಗೆ 500 ರೂಪಾಯಿ ದಂಡ ಹಾಕ್ತಾರೆ. ಸೊ ಇದು ನಗರಸಭೆ ಆರಂಭಿಸಿರುವಂಥ ಒಂದು ಅಭಿಯಾನ, ಕಸ ಹಬ್ಬ. ಒಂದು ರೀತಿ ಕಸ ಹಬ್ಬ, ಕಸ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮೊದಲ ದಿನವೇ ಒಬ್ಬನಿಗೆ ದಂಡಾಸ್ತ್ರ ಕೂಡ ಪ್ರಯೋಗ ಆಗಿದೆ. ಅಲ್ಲಿ ನೋಡಿ, ಅಲ್ಲಿ ಕವರಲ್ಲಿ ತುಂಬ್ಕೊಂಡು ಬಂದು ಈತ ಆರಾಮವಾಗಿ ಅಲ್ಲಿ ಎಸಿತಾ ಇದ್ರು. ಅವ್ರಿಗೆ ಹೇಳಿದ್ರು, ನೋಡಿ ಹಿಂಗೆ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಅಲ್ಲಿರುವಂಥ ಡಬ್ಬದಲ್ಲಿ ಹಾಕಿ, ಕಸದ ಡಬ್ಬದಲ್ಲಿ ಅಂತ. ಕೊನೆಗೆ ಅವ್ರಿಗೆ ಹೇಳಿ ಅವ್ರಿಗೆ ದಂಡ ಕೂಡ ಹಾಕಿದ್ದಾರೆ. ನೆಲಮಂಗಲ ನಗರಸಭೆ ವತಿಯಿಂದ ಸ್ವಚ್ಛ ಭಾರತ್ ಅಭಿಯಾನದಡಿ ಇವತ್ತು ನಾವು ಎಲ್ಲ ಏನು ಈ ಬ್ಲ್ಯಾಕ್ ಸ್ಪಾಟ್ಗಳಂತ ಏನು ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳನ್ನ ಗುರುತು ಮಾಡಿದ್ವಿ, ಆ ಒಂದು ಬ್ಲ್ಯಾಕ್ ಸ್ಪಾಟ್ಗಳಲ್ಲಿ ರಂಗೋಲಿ ಹಾಕಿ ಆ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ್ದೀವಿ. ಸಾರ್ವಜನಿಕರು, ನೆಲಮಂಗಲ ನಗರಸಭಾ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಸಾರ್ವಜನಿಕರು ಈ ಒಂದು ಅಭಿಯಾನನ ಸದುಪಯೋಗಪಡಿಸ್ಕೊಂಡು ನೆಲಮಂಗಲ ನಗರಸಭೆಯಲ್ಲಿ ಎಲ್ಲಿಂದ್ರಲ್ಲಿ ಕಸ ಹಾಕೋದನ್ನ ತಪ್ಪಿಸ್ಬೇಕು. ಹಾಗೇನಾದರೂ ಅವರು ಕಸನ ಹಾಕ್ತಾನೆ ಇದ್ದರೆ ಅವ್ರಿಗೆ 500 ರೂಪಾಯಿ ಪೆನಾಲ್ಟಿ ಹಾಕಿ